ಪರಪ್ಪನ ಅಗ್ರಹಾರ ಜೈಲು, 5 ಸ್ಟಾರ್ ಹೋಟೆಲ್, ರಾಜಾತಿಥ್ಯ ನಡೆಯುವಂತಹ ಜಾಗ. ಈ ಆರೋಪ ಹೊಸ್ತೇನಲ್ಲ. ಈ ಹಿಂದೆಯೂ ಆದಂತಹ ಹಲವು ರೇಡ್ಗಳು, ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಸಿಗ್ತಾ ಇರುವಂತಹ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್ ಅನ್ನ ಬೆಳಕಿಗೆ ತರುವಂತಹ ಕೆಲಸವನ್ನ ಮಾಡಿದ್ದಾವೆ. ಜೈಲಿನಲ್ಲಿ ಮತ್ತೆ ಸಿಸಿಬಿ ರೇಡ್ ಅನ್ನ ಮಾಡಿದೆ. ಈ ಬಾರಿ ಲಾಕ್ ಆಗಿದ್ಯಾರು? ಅತ್ಯಾಚಾರ ಕೇಸ್ನಲ್ಲಿ ಅಂಡರ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಲಾಕ್ ಆಗಿದ್ದಾರೆ ಪೊಲೀಸರ ಕೈನಲ್ಲಿ. ಪ್ರಜ್ವಲ್ ರೇವಣ್ಣ ಇರುವಂತಹ ಬರಾಕ್ನಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಪ್ರಜ್ವಲ್ ಕೈಗೆ ಹಾಗಾದ್ರೆ ಮೊಬೈಲ್ ಸಿಕ್ಕಿದ್ ಹೇಗೆ? ಮೊಬೈಲ್ ನ ಕೊಟ್ಟಿದ್ಯಾರು? ಮೊಬೈಲ್, ಚಾರ್ಜರ್ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಸಿಕ್ಕಿದೆ. ಮೊಬೈಲ್ ಬಳಸಿದ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೊಸ ಎಫ್ಐಆರ್ ನಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಪೊಲೀಸರು A2 ಮಾಡಿದ್ದಾರೆ. 2ನೇ ಆರೋಪಿಯಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಕೈದಿಗಳಿಗೆ ರಾಜಾತಿಥ್ಯ ಸಿಗುವಂತಹ ಜಾಗ ಅನ್ನುವಂತಹ ಆರೋಪ ನಾನಾಗ್ಲೇ ಹೇಳಿದಂತೆ ಈ ಹಿಂದೆಯಾದಂತಹ ಹಲವು ರೇಡ್ಗಳ ಸಂದರ್ಭದಲ್ಲಿ ಅಥವಾ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆದಂತಹ ಹಲವು ವಿಡಿಯೋಗಳ ಮೂಲಕ ಬೆಳಕಿಗೆ ಬಂದಿತ್ತು. ಜನ ಜೈಲಿನಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು. ಆರಾಮಾಗಿ ಮೊಬೈಲ್ ಸಿಗುತ್ತೆ, ಆರಾಮಾಗಿ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಾರೆ, ಬೇಕಿದ್ದ ಐಟಮ್ ಜೈಲಿನ ಒಳಗಡೆ ಹೋಗುತ್ತೆ. ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿದ್ಯಾ ಪರಪ್ಪನ ಅಗ್ರಹಾರ ಜೈಲು? ಇಂತಹ ಪ್ರಶ್ನೆಗಳೆಲ್ಲ ಇದ್ವು. ಈ ಹಿಂದೆಯೂ ದರ್ಶನ್ ಕೇಸ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ವಿಚಾರ ಸದ್ದಾಗಿತ್ತು. ಆದ್ರೆ ಈಗ ಇವತ್ತು ಸಿಸಿಬಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅತ್ಯಾಚಾರ ಕೇಸ್ನಲ್ಲಿ ಅಂಡರ್ ಆಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇರುವಂತಹ ಬರಾಕ್ನಲ್ಲೇ ಮೊಬೈಲ್ ಪತ್ತೆಯಾಗಿದೆ, ಚಾರ್ಜರ್ ಪತ್ತೆಯಾಗಿದೆ, ಪೆನ್ ಡ್ರೈವ್ ಪತ್ತೆಯಾಗಿದೆ. ಪೊಲೀಸರು ಹೊಸ ಎಫ್ಐಆರ್ ನ ದಾಖಲು ಮಾಡಿಕೊಂಡಿದ್ದಾರೆ. ಮೊಬೈಲ್ ಬಳಕೆ ಮಾಡಿದಂತಹ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ A2 ಮಾಡಿದ್ದಾರೆ. 2ನೇ ಆರೋಪಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಪ್ರಶ್ನೆ ಇರೋದೇನು? ಪ್ರಜ್ವಲ್ ಬರಾಕ್ಗೆ ಮೊಬೈಲ್ ಹೋಗಿದ್ದ ಹೇಗೆ? ಪೆನ್ ಡ್ರೈವ್ ನ ತಂದ್ಕೊಟ್ಟಿದ್ಯಾರು? ಮೊಬೈಲು, ಚಾರ್ಜರು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ಯಾರು? ಕರೆ ಯಾರ್ಯಾರಿಗೆ ಹೋಗಿದೆ? ಯಾರ್ಯಾರ ಜೊತೆ ಮಾತನಾಡಿದ್ದಾರೆ? ಜೈಲ್ನಲ್ಲಿ ಆರಾಮಾಗಿ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡಬಹುದು, ಕಾಲ್ ನಲ್ಲಿ ಮಾತನಾಡಬಹುದು ಅಂದ್ರೆ ಅದ್ ಯಾವ ಸೀಮೆ ಜೈಲ್ ಸ್ವಾಮಿ? ಜನ ಪ್ರಶ್ನೆ ಮಾಡೋದಿಲ್ವಾ? ಈಗಲೂ ಮತ್ತದೇ ಪ್ರಶ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟ ಹಾಗೆ. ರೇಡ್ ನಡೆದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಮೊಬೈಲ್, ಚಾರ್ಜರ್ ಹಾಗೆ ಒಂದು ಪೆನ್ ಡ್ರೈವ್ 10 ಹಲವು ಪ್ರಶ್ನೆಗಳನ್ನ ಮೂಡಿಸಿದೆ. ಇವತ್ತು ನಡೆದಂತಹ ರೇಡ್, ಆ ರೇಡ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ಸಿಸಿಬಿ ಅಧಿಕಾರಿಗಳು ಸತತ 6 ಗಂಟೆಗಳ ಕಾಲ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡಿದ್ರು. ಅವರ ಟಾರ್ಗೆಟ್ ಇದ್ದಿದ್ದು ಇವತ್ತು ಎಲ್ಲ VIP ಕೈದಿಗಳ ಬರಾಕ್ಗಳು. ಆ VIP ಕೈದಿಗಳ ಬರಾಕ್ಗಳನ್ನ ಶೋಧ ಮಾಡಲಾಗತ್ತೆ. ಹಾಗೆ ಶೋಧ ಮಾಡಿದಂತಹ ಟೈಮ್ನಲ್ಲಿ ಸಿಸಿಬಿ ಅಧಿಕಾರಿಗಳ ಕೈಗೆ ಮೊಬೈಲ್ ಕೈದಿಗಳು ಬಳಕೆ ಮಾಡ್ತಾ ಇರೋದು ಗೊತ್ತಾಗತ್ತೆ. ಆ ಮೊಬೈಲ್ಗಳು ಸಿಸಿಬಿ ಅಧಿಕಾರಿಗಳ ಕೈಗೆ ಸಿಗುತ್ತೆ. ಪ್ರಜ್ವಲ್ ರೇವಣ್ಣ ಇರುವಂತಹ ಬರಾಕ್, ಆ ಬರಾಕ್ನಲ್ಲಿ ಪರಿಶೀಲನೆ ಮಾಡ್ತಾರೆ ಸಿಸಿಬಿ ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಒಂದು ಮೊಬೈಲ್ ಸಿಗುತ್ತೆ. ಭದ್ರತಾ ವಿಭಾಗ 3ರ 1ನೇ ಮಹಡಿಯ ರೂಮ್ ನಂಬರ್ 4, ಅದು ಪ್ರಜ್ವಲ್ ರೇವಣ್ಣ ಇರುವಂತಹ ಬರಾಕ್. ಆ ಬರಾಕ್ನಲ್ಲಿ ಮೊಬೈಲ್ ಪತ್ತೆಯಾಗುತ್ತೆ. ಸಿಸಿಬಿ ಅಧಿಕಾರಿಗಳು ಅದನ್ನು ವಶಕ್ಕೆ ಪಡಿತಾರೆ. ಪತ್ತೆಯಾದಂತಹ ಮೊಬೈಲ್ ನೀಲಿ ಬಣ್ಣದ ರೆಡ್ಮಿ ಆಂಡ್ರಾಯ್ಡ್ ಮೊಬೈಲ್, ಯಾವುದೋ ಕೀಪ್ಯಾಡ್ ಫೋನ್ ಅಲ್ಲ, ಆಂಡ್ರಾಯ್ಡ್ ಮೊಬೈಲ್ ನ ಬಳಕೆ ಮಾಡಲಾಗ್ತಾ ಇತ್ತು ಜೈಲಿನ ಒಳಗಡೆ ಪ್ರಜ್ವಲ್ ರೇವಣ್ಣ ಇರುವಂತಹ ಬರಾಕ್ನಲ್ಲಿ. ಜೊತೆಗೆ ಒಂದು ಬಿಳಿ ಬಣ್ಣದ ಚಾರ್ಜರ್ ಕೂಡ ಸಿಕ್ಕಿದೆ. ನೀಲಿ ಬಣ್ಣದ ಪ್ಯಾಕೆಟ್ ಒಂದು ಲಭ್ಯ ಆಗಿದೆ. ಒಂದು ನೋಟ್ ಕೂಡ ಪತ್ತೆಯಾಗಿದೆ. ಜೊತೆಗೆ ನನ್ನದೇ ಮೊಬೈಲ್ ಅಂತ ಹೇಳಿ ಪ್ರತಾಪ್ ರೈ ಅನ್ನುವಂತಹ ಒಬ್ಬ ಮತ್ತೋರ್ವ ಕೈದಿ ಆತ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಆತ ಎಲ್ಲಿದ್ದ ಅಂತ ಕೇಳಿದ್ರೆ ಪ್ರಜ್ವಲ್ ರೇವಣ್ಣ ಇದ್ದಂತಹ ಬರಾಕ್ನಲ್ಲೇ ಇದ್ದಂತಹ ವ್ಯಕ್ತಿ ಆತ ಹೇಳಿದ್ದಾನೆ, ಆ ಆಂಡ್ರಾಯ್ಡ್ ಮೊಬೈಲ್ ಏನ್ ಸಿಕ್ಕಿದೆ, ಆ ಆಂಡ್ರಾಯ್ಡ್ ಮೊಬೈಲ್ ನನ್ನದು ಅಂತ ಆತ ಹೇಳ್ಕೊಂಡಿದ್ದಾನೆ. ಪ್ರತಾಪ್ ರೈನಿಂದ ಮೊಬೈಲ್ ಅನ್ನ ಪಡೆದು ಪ್ರಜ್ವಲ್ ರೇವಣ್ಣ ಮಾತನಾಡ್ತಾ ಇದ್ರು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಬರಾಕ್ನಲ್ಲಿ ಮೊಬೈಲ್ ಸಿಕ್ತು ಸರಿ, ಆ ಮೊಬೈಲ್ ಪ್ರಜ್ವಲಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಾಪ್ ರೈ ನಂದು ಫೋನ್ ಅಂತ ಹೇಳಿದ್ದಾನೆ ಅನ್ನೋದು ಸರಿ. ಆದ್ರೆ ಆ ಫೋನ್ ಅನ್ನ ಪ್ರಜ್ವಲ್ ರೇವಣ್ಣ ಬಳಕೆ ಮಾಡ್ತಾ ಇದ್ರು ಅನ್ನೋದು ಸಿಸಿಬಿಯ ರೇಡ್ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ವಿಚಾರ. ಪ್ರಜ್ವಲ್ ರೇವಣ್ಣನ ವಿಚಾರಣೆ ಮಾಡ್ತಾರೆ ಪೊಲೀಸರು. ನೀವು ಯಾರಿಗೆ ಫೋನ್ ಮಾಡೋದಕ್ಕೆ ಫೋನ್ ಅನ್ನ ಬಳಸ್ತಾ ಇದ್ರಿ, ಪ್ರತಾಪ್ ರೈನಿಂದ ಫೋನ್ ಅನ್ನ ತೆಗೆದುಕೊಂಡಿದ್ರಿ ಅಂತ ಹೇಳಿ.
ಆಗ ಪ್ರಜ್ವಲ್ ರೇವಣ್ಣ ಕೊಟ್ಟಂತಹ ಮಾಹಿತಿ ಏನು ಅಂದ್ರೆ, ನಾನು ವಕೀಲರಿಗೆ ಈ ಫೋನ್ ಮೂಲಕ ಕಾಲ್ ಮಾಡ್ತಾ ಇದ್ದೆ, ನನ್ನ ಸಂಬಂಧಿಕರಿಗೆ ಕರೆ ಮಾಡೋಕೆ ನಾನು ಬಳಸ್ತಾ ಇದ್ದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರಂತೆ. ಸಿಸಿಬಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂಥ ಟೈಮ್ನಲ್ಲಿ. ಜೊತೆಗೆ ಕೈದಿಗಳು ಧರಿಸುವಂತ ಬಿಳಿ ಬಟ್ಟೆಯನ್ನ ಪ್ರಜ್ವಲ್ ಧರಿಸ್ತಾ ಇರಲಿಲ್ಲ ಅನ್ನೋದು ಸಿಸಿಬಿ ರೇಡ್ನ ಸಂದರ್ಭದಲ್ಲಿ ಗೊತ್ತಾಗಿದೆ. ಈಗ ಜೈಲ್ ಒಳಗಡೆ ಹೋದ್ಮೇಲೆ ಅವ್ರಿಗೆ ಅಂತ ಹಾಕೋದಕ್ಕೆ ಬಟ್ಟೆಗಳನ್ನ ಕೊಡ್ತಾರಲ್ವಾ, ಕೈದಿ ನಂಬರ್ ಇರುತ್ತೆ ಅದರಲ್ಲಿ, ಆ ಬಟ್ಟೆಗಳನ್ನ ಧರಿಸ್ತಾ ಇರಲಿಲ್ಲ. ಆ ಜೈಲಿನ ಸಮವಸ್ತ್ರ ಏನಿದೆ ಅದನ್ನ ಧರಿಸುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಿರ್ಲಿಲ್ಲ. ಅವರು ಅವರದ್ದೇ ಆದಂತಹ ಪರ್ಸನಲ್ ಕ್ಲಾದಿಂಗ್ಸ್ ಏನಿತ್ತು ಆ ಬಟ್ಟೆಗಳನ್ನ ಧರಿಸ್ತಾ ಇದ್ರು ಅನ್ನೋದು ಕೂಡ ಸಿಸಿಬಿ ರೇಡ್ ಸಂದರ್ಭದಲ್ಲಿ ಗೊತ್ತಾಗಿದೆ. ಇನ್ನು ಮೊಬೈಲ್ ಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಆ ಮೊಬೈಲ್ನ ಬಳಕೆ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಂತಹ ಕಾರಣಕ್ಕಾಗಿ ಅವರನ್ನ ಪ್ರಕರಣದಲ್ಲಿ A2 ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನಾನು ಮೊಬೈಲ್ನ ಬಳಕೆ ಮಾಡ್ತಾ ಇದ್ದೆ ಅನ್ನುವುದನ್ನ ಸಿಸಿಬಿ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಒಪ್ಕೊಳ್ಳುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ವಕೀಲರ ಜೊತೆ ಮಾತಾಡ್ತಾ ಇದೆ, ಸಂಬಂಧಿಕರ ಜೊತೆ ಮಾತನಾಡ್ತಾ ಇದೆ. ಎಂಥ ಸವಲತ್ತು ನೋಡಿ, ಎಷ್ಟು ಆರಾಮಾಗಿ. ಅದಕ್ಕಿಂತ ಒಂದು ಪ್ರೊಸೀಜರ್ ಇರುತ್ತೆ. ಜೈಲಿನಲ್ಲಿ ಇರಿಸೋದು ಯಾಕೆ? ಹೊರಗಡೆಯವ್ರನ್ನ ಸಂಪರ್ಕ ಮಾಡಬಾರ್ದು, ಹೊರಗಡೆಯ ಕನೆಕ್ಷನ್ ಇರಬಾರ್ದು. ಜೈಲು ಅನ್ನೋದ್ರ ಉದ್ದೇಶನೇ ಅದು ತಾನೆ, ಐಸೋಲೇಟ್ ಮಾಡೋದು. ಆದ್ರೆ ಇಲ್ಲಿ ಯಾವ ರೀತಿಯ ಐಸೋಲೇಷನ್, ಯಾವ ಸೀಮೆಯ ಐಸೋಲೇಷನ್? ಒಳಗಡೆ ಇದ್ದವರು ಆರಾಮಾಗಿ ಊಟ ಗೀಟ ಮಾಡಿಕೊಂಡು, ಫೋನಲ್ಲಿ ಮಾತನಾಡಿಕೊಂಡು, ಗೇಮ್ ಆಡಿಕೊಂಡು, ಟಿವಿ ನೋಡಿಕೊಂಡು, ಮೊಬೈಲ್ನಲ್ಲಿ ವಿಡಿಯೋಸ್ ನೋಡಿಕೊಂಡು, ಅಲ್ಲಿಂದಾನೇ ವಿಡಿಯೋಸ್ಗಳನ್ನ ಶೇರ್ ಮಾಡಿಕೊಂಡು ಎಷ್ಟು ಬಿಂದಾಸ್ ಆಗಿ ಜೀವನ ಮಾಡ್ತಿದ್ದಾರೆ ಅನ್ನೋದು ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಬೆಳಕಿಗೆ ಬರ್ತಾನೆ ಇರುತ್ತೆ. ಈಗ ಮತ್ತೊಂದು ಬಾರಿ ಎಫ್ಐಆರ್ ದಾಖಲಾಗಿದೆ ಇಬ್ಬರ ವಿರುದ್ಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ. ಪ್ರಕರಣದಲ್ಲಿ A1 ಪ್ರತಾಪ್ ರೈ, ಯಾಕಂದ್ರೆ ಫೋನ್ ನಂದು ಅಂತ ಆತ ಒಪ್ಕೊಂಡಿದ್ದಾನೆ. ಆತ ಪ್ರಜ್ವಲ್ ರೇವಣ್ಣ ಬೆರಾಕ್ನಲ್ಲೇ ಇರುವಂತಹ ಮತ್ತೋರ್ವ ಕೈದಿ. A2 ಆಗಿ ಪ್ರಜ್ವಲ್ ರೇವಣ್ಣ ಹೆಸರನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ನಾನು ಆ ಫೋನ್ನ ಬಳಕೆ ಮಾಡ್ತಾ ಇದ್ದೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಒಪ್ಕೊಂಡಿರುವಂತಹ ಕಾರಣಕ್ಕೆ. ಇದೆಲ್ಲದರ ಮಧ್ಯೆ ಕೇವಲ ಮೊಬೈಲ್ ಚಾರ್ಜರ್ ಮಾತ್ರ ಅಲ್ಲ, ಮತ್ತೊಂದು ವಸ್ತು ಕೂಡ ಆ ಬೆರಾಕ್ನಲ್ಲಿ ಪತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.